ರಾಜೇಶ್ ನಾಯ್ಕ್ ಯು. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1537 ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ರಮೇಶ್, ರಾಜ್ಯದಲ್ಲಿ ಬಿಲ್ಲವ, ಈಡಿಗ ಸೇರಿದಂತೆ ಸುಮಾರು 26 ಜಾತಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ದಿನಾಂಕ 20-2-2023 ಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲಾಯಿತು. ವಿದ್ಯೆಯಿಂದ ಸ್ವಾತಂತ್ರ್ಯ ಸಂಘಟನೆಯಿಂದ ಬಲವಂತರಾಗಿರೆಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವರ ಒಂದು ಧ್ಯೇಯವಾಕ್ಯವಾಗಿತ್ತು. ಅಂತಲ್ಲಿ ಅವರ ಹೆಸರಿನಲ್ಲಿ ಈ ಒಂದು ನಿಗಮವು ಸ್ಥಾಪಿತವಾದಾಗ ಬಹಳಷ್ಟು ಜನರಲ್ಲಿ ಬಹಳಷ್ಟು ದೊಡ್ಡ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ನಿಗಮದಿಂದ ನಮ್ಮ ಒಟ್ಟಾರೆ ಈ ಸಮಾಜಕ್ಕೆ ಉಪಯೋಗ ಆಗ್ತದೆ ಅಂತ. ಆದರೆ ಕಳೆದ 3 ವರ್ಷಗಳಿಂದ ಈ ನಿಗಮಕ್ಕೆ ಯಾವುದೇ ತರದ ಒಂದು ಅಭಿವೃದ್ಧಿ ಆಗಲಿ ಕಾರ್ಯವಾಗಲಿ ಈ ನಿಗಮದಿಂದ ನಡೀತಾ ಇಲ್ಲ. ಬರೀ ಒಂದು ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ. ಆ ಅಧ್ಯಕ್ಷರನ್ನು ಬಿಟ್ರೆ ಯಾವುದೇ ಇಲ್ಲ. ಉತ್ತರದಲ್ಲಿ ಈ ತರ ಕೊಟ್ಟಿದ್ದಾರೆ, ಈ ಸಮಾಜವು 2A ಕ್ರಮಾಂಕದಲ್ಲಿ ಬರುವುದರಿಂದ ಇದೆಲ್ಲ ಬೇರೆ ನಿಗಮಗಳ ಉಪಯೋಗವನ್ನು ಪಡೀತಾ ಇದೆ ಅಂತ. ಆದರೆ ಈ ಆಯೋಗವನ್ನು ಮಾಡಿದ ಉದ್ದೇಶ ಏನು? ಬ್ರಹ್ಮಗುರು ನಾರಾಯಣ ಶ್ರೀಗಳ ಹೆಸರಲ್ಲಿ ಆದಂತ ಈ ಒಂದು ನಿಗಮಕ್ಕೆ ಸಲ್ಲುವ ಒಂದು ಗೌರವ ಏನು ಅಂತ ನಾನು ಕೇಳಲಿಕ್ಕೆ ಸಚಿವರಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ನಾರಾಯಣ ಗುರು ನಿಗಮ ಅಭಿವೃದ್ಧಿ ನಿಗಮ ನಾವು 16/1/2020 ಜನವರಿ ಒಳಗ ಸ್ಥಾಪನೆಯನ್ನ ಮಾಡಿದ್ವಿ. ಅದಕ್ಕಿಂತ ಮೊದಲು ಇವರ ಬಿಜೆಪಿ ಸರ್ಕಾರದೊಳಗ ನಾರಾಯಣ ಗುರು ಅಭಿವೃದ್ಧಿ ಕೋಶ ಅಂತ ಮಾಡಿದ್ರು. ಸೆಲ್ ಕೋಶ ಅಂತ ಮಾಡಿದ್ರು. ಆ ಕೋಶ ಅಂತ ಮಾಡಿದ್ನಾಗ ಯಾವ್ಯಾವದಕ್ಕೆ ಏನೇನು ಅನುದಾನ ಕೊಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಗೈಡ್ಲೈನ್ಸೇ ಮಾಡಿದ್ದಿಲ್ಲ. ನೀವು ಮಾಡ್ಲಾರ್ದ ಕೋಶ ಅಂತ ಮಾಡಿ ಕಳಿಸ್ಬಿಟ್ರಿ. ಯಾವುದೇ ಒಂದು ಅಭಿವೃದ್ಧಿ ನಿಗಮ ಆಗ್ಬೇಕಾದ್ರೆ ಮಾನ್ಯ ಸಭಾಪತಿಗಳೇ, ಅದಕ್ಕೆ ಕಂಪ್ನಿ ಆಕ್ಟ್ ನಲ್ಲಿ ರಿಜಿಸ್ಟರ್ ಆಗಿ ಅದು ಡೆಲ್ಲಿ ಒಳಗೆ ರಿಜಿಸ್ಟರ್ ಆದ್ಮೇಲೆ ಅದಕ್ಕೆ ರೂಪರೇಷೆಗಳು ಸಿದ್ಧವಾಗ್ತಾವೆ. ಅದಕ್ಕೆ ಆದ ರೂಪರೇಷೆಗಳನ್ನ ಸಿದ್ಧ ಮಾಡ್ಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡಿ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಅದನ್ನ ಅಪ್ರೂವ್ ಮಾಡಿಸಿದ್ದು ಜನವರಿ ಒಳಗ ಅದನ್ನ ಅಭಿವೃದ್ಧಿ ನಿಗಮನ ಸ್ಥಾಪನೆಯನ್ನ ಮಾಡಿದೀವಿ. ಈಗ ಅದಕ್ಕೆ 10 ಕೋಟಿ ಏನು ಅಭಿವೃದ್ಧಿ ಕೋಶದಾಗಿತ್ತು ದುಡ್ಡು, ಆ ದುಡ್ಡನ್ನ ಅಭಿವೃದ್ಧಿ ನಿಗಮಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕಂತ ನಾವು ಫೈನಾನ್ಸ್ ಒಳಗ ವಿನಂತಿಯನ್ನು ಮಾಡಿದ್ವಿ. ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಈ ಮುಂದಿನ ದಿನಮಾನದೊಳಗ ಅದರ ರೂಪರೇಷೆಗಳನ್ನ ಸಿದ್ಧ ಮಾಡಿ ಯಾವ ರೀತಿ ನಾರಾಯಣ ಗುರು ಈಗೇನು ಬೇರೆ ಬೇರೆ 11 ನಿಗಮಗಳಾದವು ಅದರೊಳಗೆ ಆ ರೀತಿ ಒಳಗ ಅದನ್ನು ಕೂತು ಚರ್ಚೆ ಮಾಡಿ ಆ ಸಮುದಾಯಕ್ಕೆ ನೇರವಾಗಿ ಯೋಜನೆಗಳನ್ನು ಮುಟ್ಟಿಸುವಂತ ಕೆಲಸವನ್ನು ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರೇ ಹೇಳಿದಂತೆ ಈ ಹಿಂದೆ ನಾರಾಯಣ ಗುರು ಅಭಿವೃದ್ಧಿ ಕೋಶ ಆಗಿತ್ತು, ಅದರಲ್ಲಿರುವಂತಹ 10 ಕೋಟಿ ರೂಪಾಯಿ ಅನುದಾನವನ್ನ ನಾವು ನಿಗಮಕ್ಕೆ ಅದನ್ನು ವರ್ಗಾವಣೆ ಮಾಡ್ತೀರಿ ಅಂತ ಹೇಳಿದಿರಿ. ನಾನು ನಿಮ್ಮ ಆನ್ಸರ್ ಅಲ್ಲೇ ಒಂದು ವ್ಯತ್ಯಾಸ ಇದೆ. ಜನವರಿ 2026ಕ್ಕೆ ನೀವು ನಿಗಮನ ನೋಂದಣಿ ಮಾಡಿದಿರಿ ಅಂತ ಹೇಳ್ತೀರಿ. ನಿಗಮದ ಅಧ್ಯಕ್ಷರ ನೇಮಕ ಯಾವತ್ತಾಯ್ತು? ನಿಗಮದ ಅಧ್ಯಕ್ಷರ ನೇಮಕ ಆಗಿ 8 ತಿಂಗಳ ಮೇಲೆ ಆಯ್ತು. ನೀವು ರಿಜಿಸ್ಟರ್ ಮಾಡಿದ್ರೆ ನಿಗಮದ ಅಧ್ಯಕ್ಷರನ್ನ ಹೆಂಗ್ ಮಾಡಿದ್ರಿ? ಈ ಒಂದು ನಿಮಗೆ ನಿಗಮದ ಬಗ್ಗೆ ಆಸಕ್ತಿ ಇದ್ದಿದ್ರೆ ನೀವು ಅವತ್ತೇ ಅದನ್ನ ರಿಜಿಸ್ಟರ್ ಮಾಡಿ ಅದಕ್ಕೆ ಹಣಕಾಸಿನ ನೆರವನ್ನ ಕೊಡ್ತಾ ಇದ್ರಿ. ಇಲ್ಲಿ ವಿಚಿತ್ರ, ನಿಗಮ ನೋಂದಣಿ ಆಗದೆಲ್ಲ 8 ತಿಂಗಳ ಮುಂಚೆ ನಿಗಮದ ಅಧ್ಯಕ್ಷ ನೇಮಕ ಮಾಡಿಬಿಟ್ರಿ. ಯಾವ ಪುರುಷಾರ್ಥಕ್ಕೆ ನಿಗಮದ ಅಧ್ಯಕ್ಷ ನೇಮಕ ಮಾಡಿದ್ರಿ? ಹಾಗಾಗಿ ನಾನ್ ನಿಮ್ಮ ಹತ್ರ ವಿನಂತಿ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಅಧ್ಯಕ್ಷ ನೇಮಕ ಮಾಡಿ ತಪ್ಪು ನಾನು ಹೇಳಲಿಕ್ಕೆ ಹೋಗಲ್ಲ. ನಾನು ಈಗ ಕೇಳ್ತಾ ಇರೋದು, ದೇವರಾಜ ಅರಸು ನಿಗಮಕ್ಕೆ ಈ ವರ್ಷದ ಅನುದಾನದಲ್ಲಿ ಎಷ್ಟು ಅನುದಾನ ಇಟ್ಟಿದಿರಿ? ಆ ಅನುದಾನದಲ್ಲಿ ಕಡಿತಗೊಳಿಸಿ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಇಡ್ತೀರೋ, ಅಥವಾ ಸರ್ಕಾರದ ಚಿಂತನೆ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ 25-26ನೇ ಸಾಲಿನಲ್ಲಿ ಕೋಶದ 10 ಕೋಟಿ ರೂಪಾಯಿಯನ್ನು ಸೇರಿಸಿಕೊಂಡಂತೆ ಎಷ್ಟು ಅನುದಾನವನ್ನು ಇಡ್ತೀರಿ ಅನ್ನೋದು ಕ್ಲಾರಿಟಿ ಮಾಡಿ. ಎರಡನೇದು, ಈ ನಿಗಮದಲ್ಲಿರುವಂತ ನಿಯಮಾವಳಿಗಳೇನು, ಯಾವ್ಯಾವುದಕ್ಕೆ ಇದನ್ನು ಬಳಸಬಹುದು, ಇದನ್ನೊಂದು ಸ್ವಲ್ಪ ಸ್ಪಷ್ಟನೆ ಕೊಟ್ರೆ ಉಳಿದ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಓಕೆ ಸಭಾಪತಿಗಳೇ, ಸನ್ಮಾನ್ಯ ಸದಸ್ಯರು ಮೊದಲಿಗೆನೆ ನಾರಾಯಣ ಗುರು ನಿಗಮವನ್ನು ನೇಮಕ ಆಗಿದೆ. ಸೇಮ್ ಪ್ರಶ್ನೆ ಅಲ್ಲ, ಬೇರೆ ಪ್ರಶ್ನೆ. ಅದು ಕೋಶ ಆಗಿರೋದ್ರಿಂದ ಅದಕ್ಕೆ ನಾವು ಅಧ್ಯಕ್ಷರನ್ನು ನೇಮಕ ಮಾಡಿದ್ದು. ಅದು ಅಭಿವೃದ್ಧಿ ನಿಗಮ ಅಂತಾನೆ, ಬಟ್ ಅದಕ್ಕೆ ಯಾವುದೂ ಮಾಡ್ಲಿಕ್ಕೆ ರೂಪರೇಷೆಗಳೇ ಆಗಲಾರ್ದಕ್ಕೆ ಅದನ್ನ ತಟಸ್ಥ ಆಗಿತ್ತು. ಈಗ ಅಭಿವೃದ್ಧಿ ನಿಗಮ ನೀವ್ ಹೇಳ್ದಂಗೆ ನಾವು ಜನವರಿ ಒಳಗೆ ಮಾಡಿದ್ದೀವಿ. ಈಗ ರೂಪರೇಷೆಗಳನ್ನ ಮಾಡ್ತೀವಿ. ಅದರ ಜೊತೆಗೆ 11 ನಿಗಮಗಳು ಯಾವ ರೀತಿ ಅದಾವು, ನೇರ ಸಾಲ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಸ್ವಾವಲಂಬಿ ಸಾರಥಿ ಇರ್ಬೋದು, ಇವೆಲ್ಲವನ್ನ ನೇರವಾಗಿ
ಫಲಾನುಭವಿಗಳಿಗೆ ಮುಟ್ಟುವ ರೀತಿ ಒಳಗ ಈ ವರ್ಷ ಮಾಡ್ತೀವಿ. ಅದ್ರ ಜೊತೆಗೆ ನೀವು ಒಂದು ಮಾತನ್ನು ಹೇಳಿದ್ರಿ, ಸಪರೇಟ್ ಆಗಿ ದುಡ್ಡನ್ನ ಈ ನಿಗಮಕ್ಕೆ ಕೊಡ್ತೀರಿ ಏನೋ ದೇವರಾಜ ಅರಸು ನಿಗಮ. ಈಗ 11 ನಿಗಮಕ್ಕೂ ಬೇರೆ ಬೇರೆ ಬಜೆಟ್ ಒಳಗೆ ಅಲೋಕೇಶನ್ ಮಾಡ್ತಾ ಇದ್ದಾರೆ. ಈಗ 10 ಕೋಟಿ ಏನು ಅಭಿವೃದ್ಧಿ ಕೋಶಕ್ಕಿದೆ, ಆ 10 ಕೋಟಿ ಅದರ ಜೊತೆಗೆ ಎಷ್ಟು ಅಂತ ಇನ್ನು ನಿರ್ಧಾರ ಆಗಿಲ್ಲ. ಅದು ಬರ್ತಿದೆ, ಅದು ಬಂದ್ಗಳಿಂದ ಬಜೆಟ್ನೇ ಬಂದ್ಗಳಿಂದ ತಮ್ಮ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತೀನಿ. ಈ ವರ್ಷ ಯಾವ ನಿಗಮಕ್ಕೆ ಎಷ್ಟು ಅನ್ನೋದನ್ನ ಇದನ್ನ ಅಲೋಕೇಶನ್ ಬಂದ್ಗಳಿಂದ ನಿಮಗೂ ಹೇಳ್ತೀನಿ. ಅದ್ರ ಜೊತೆಗೆ ನನ್ನ ಆಸೆನೇ ಇದೆ, ಆ ಅಭಿವೃದ್ಧಿ ನಿಗಮಕ್ಕೆ ಇನ್ನೊಂದಿಷ್ಟು ದುಡ್ಡನ್ನ ಕೇಳುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿ ನಮ್ದು ಇದು ನಾರಾಯಣಗುರು ಅಭಿವೃದ್ಧಿ ನಿಗಮ ಮತ್ತು ಆ ನಿಗಮದ ವ್ಯಾಪ್ತಿ ಇಡೀ ರಾಜ್ಯದಿದೆ. ಮತ್ತು ಆ ಸಮುದಾಯ ವಾಸ ಮಾಡ್ತಾ ಇರುವಂತ 12 ಜಿಲ್ಲೆಗಳಲ್ಲಿ ಬಹುಸಂಖ್ಯಾತರು ನಾವಿರೋದು. ಮಿನಿಮಮ್ ಇದಕ್ಕೊಂದು 50ರಿಂದ 100 ಕೋಟಿ ಇಡಬೇಕು ಅಂತೇಳಿ ಆ ಭಾಗದ ಜನರ ಬೇಡಿಕೆ ಇದೆ. ಹಾಗಾಗಿ ಸರ್ಕಾರ ಚಿಂತನೆ ಎಷ್ಟಿದೆ ಅನ್ನೋದನ್ನ ಸ್ಪಷ್ಟ ಮಾಡಿದ್ರೆ ಗೊತ್ತಾಗುತ್ತೆ. ನೀವು 10 ಕೋಟಿನಲ್ಲಿ ಏನ್ ಮಾಡಕ್ ಸಾಧ್ಯ ಇದೆ? ಇದನ್ನು ಕೊಡಿ. ನಿಮಗೆ ಬೇಡ ನಾರಾಯಣಗುರು ಅಭಿವೃದ್ಧಿ ನೀವು ಹಂಗಾಗಿ ಇದನ್ನ ಈ ನಿಗಮ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚೆ ಅಧ್ಯಕ್ಷ ನೇಮಕ ಮಾಡಿ ಈಗ 10 ಕೋಟಿ ಕೊಟ್ಟಿ ನಾನು ಎಲ್ಲದನ್ನ ಹಂಚ್ತೀನಿ ಅಂದ್ರೆ ಏನದನ್ನೇನು ಸರ್. ಮಾನ್ಯ ಸಭಾಧ್ಯಕ್ಷರೇ, ಸುನೀಲ್ ಕುಮಾರ್ ಅವರು ಬಹಳ ಒಳ್ಳೆ ವಿಚಾರವನ್ನು ಎತ್ತಿದ್ದಾರೆ. ತಮ್ಮ ಅಧಿಕಾರಾವಧಿಯೊಳಗ 10 ಕೋಟಿ ಅಂತ, ಬೇರೆಯವ್ರ ಸರ್ಕಾರದಾಗ 106 ಕೋಟಿ ಕೊಡಬೇಕು. ನಾವು ಕೋಶದಲ್ಲಿ 10 ಕೋಟಿ ರೂಪಾಯಿನ ಇಟ್ಟಿದ್ದು ಸರ್. ಒಂದ್ ನಿಮಿಷ ಚರ್ಚೆ ಅಲ್ಲ. ನಿಗಮನ ಮಾಡಿದ್ರೆ ಈ ಸಮಸ್ಯೆ ಬರ್ತಿದ್ದಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಸಲಹೆ ತಗೊಂಡು ಮಾತಾಡಿದ್ರೆ ಗೊತ್ತಿರಿ. ನೀವು ನಿಮ್ಮ ಇಲಾಖೆ ನಮ್ಗಿರೋ ಅಧಿಕಾರನೇ ನಿಮಗೂ ಇತ್ತು. ಸರ್ಕಾರ 3 ವರ್ಷ ಆಗಿ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ 3 ವರ್ಷ ತಗೊಂಡ್ರಿ. ಇನ್ ದುಡ್ಡು ಇಡೋದು ಯಾವ ಕಾಲಕ್ಕೆ ನೀವು? ಅಲ್ಲ, ನೀವೇನೇ ಕೋಶ ಅಂತ ಮಾಡಿದ ತಕ್ಷಣ 10 ಕೋಟಿ ರೂಪಾಯಿ ಕೊಟ್ಟಿದೀವಿ. ಹೌದ್ರಿ, ಕೋಶ ನಾನೇ ಇದ್ದಿದ್ದವಾಗ ಕೋಶ ಇದ್ದಾಗ 10 ಕೋಟಿ ಕೊಟ್ಟಿದ್ರಿ. ನೀವು ನಿಗಮ ನೋಂದಣಿ ಮಾಡ್ಲಿಕ್ಕೆ 3 ವರ್ಷ ತಗೊಂಡು ಇನ್ನು ಅದಕ್ಕೆ ದುಡ್ಡು ಎಷ್ಟು ಕೊಡ್ತೀವಿ ಅನ್ನೋದ ಮಂತ್ರಿಗಳಿಗೆ ಕ್ಲಾರಿಟಿ ಇಲ್ಲ ಅಂತ. ಒಂದ್ ಸೆಕೆಂಡ್. ಈಗ ಬ್ರಹ್ಮಶ್ರೀ ನಾರಾಯಣಗುರು ಬಗ್ಗೆ ಈಗ ನಿಮ್ಮ ಚರ್ಚೆ ಜಾಸ್ತಿ ಆಗಿದೆ. ಈಗ ವಿಷಯ ಏನಿದೆ, ಅವರು ಪ್ರಶ್ನೆ ಕೇಳಿ ಹೇಳಿದ್ದಾರೆ ಈ ಬಜೆಟ್ ಎಷ್ಟು ಅನುದಾನ. ನಾರಾಯಣ ಗುರುಗಳು ಗಾಂಧೀಜಿ ಬಂದಿದ್ದ ಕಾರ್ಯಕ್ರಮವನ್ನ ನಿಮ್ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಮಾಡಿದ್ರಿ. ಆ ಕಾರ್ಯಕ್ರಮಕ್ಕೆ ಮಾಡಿದ ಖರ್ಚಿಗೂ ನಿಗಮಕ್ಕೆ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ಅವತ್ತು ತೋರಿಸಿದಂತ ಆಸಕ್ತಿ ಆ ಸಭೆಯಲ್ಲಿ ಈಗಲೂ ಸ್ವಲ್ಪ ತೋರಿಸಿ ಹೇಳಿ ಅಲ್ಲ ಅವರಿಗೆ. ಸುನೀಲ್ ಕುಮಾರ್ ಅವರು ನಾರಾಯಣ ಗುರು ಅವ್ರ ಬಗ್ಗೆ ಬರೇ ಮಾತಾಡ್ತಾರೆ, ಆದ್ರೆ ಇಂದಿನ ಅವಧಿಯೊಳಗ ಬಹಳ ಪವರ್ಫುಲ್ ಮಂತ್ರಿ ಇದ್ರಿ ನೀವು. ಅದು ಎನರ್ಜಿ ಮಂತ್ರಿ ಇದ್ರಿ. ಎನರ್ಜಿ ಮಂತ್ರಿ ಇದ್ದದ್ನಾಗ 10 ಕೋಟಿ ಬಿಡುಗಡೆ ಮಾಡಿದ್ರು. ಮಾತಾಡ್ಲಿ ಅಧ್ಯಕ್ಷರೇ. ಆದ್ರೆ ಅದ್ರೊಳಗ 10 ರೂಪಾಯಿನೂ ದುಡ್ಡು ಬಿಡುಗಡೆ ಆಗ್ಲಿಲ್ಲ, ಬೇರೆ ಆದೇಶ ಆಯ್ತು. ನಮ್ಮ ಸರ್ಕಾರ ಬಂದ ಮೇಲೆ 5 ಕೋಟಿ 1 ವರ್ಷ ಬಿಡುಗಡೆ ಆಯ್ತು. ಅದಾದ್ಮೇಲೆ ಅದಕ್ಕೆ ನಾವು ಹೇಳಿದ್ವಿ, ಈ ಕೋಶದಿಂದ ಸಮುದಾಯಕ್ಕೆ ಒಳ್ಳೇದಾಗಲ್ಲ, ಈ ಕೋಶ ಮಾಡಿದ್ರಂದ್ರೆ ಯಾವುದಕ್ಕೂ ಸಮುದಾಯಕ್ಕೆ ಒಳ್ಳೇದಾಗಲ್ಲ ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡ್ರೆ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ವಿ. ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದು ನೀವ್ ಹೇಳ್ದಂಗೆ ಕೋಶ ಆದ್ಮೇಲೆ ಅದಕ್ಕೆ 1 ವರ್ಷ ಆಯ್ತು. ನಾವು ಲಾಸ್ಟ್ ಇಯರ್ ನಮ್ಮ ಹತ್ರ ನಾವು ಅದನ್ನ ಅನೌನ್ಸ್ ಮಾಡಿದ್ದು, ಹೋದ ವರ್ಷ ಅಭಿವೃದ್ಧಿ ನಿಗಮ ಅಂತ ಅನೌನ್ಸ್ ಮಾಡಿದ್ದು. ಅನೌನ್ಸ್ ಮಾಡಿದ ಮೇಲೆ ಅದಕ್ಕೆ ಈಗ ರಿಜಿಸ್ಟರ್ ಮಾಡಕ್ಕೆ ಕನಿಷ್ಠ 5-6 ತಿಂಗಳ ಬೇಕು. ಮಾನ್ಯ ಸಭಾಪತಿಗಳೇ, ಈಗೆಲ್ಲವೂ ಮಾಡಿದ್ದೀವಿ. ಈ ವರ್ಷ ಬಜೆಟ್ ಆ 10 ಕೋಟಿನೂ ಆ 10 ಕೋಟಿ ಜೊತೆಗೆ ಈ ಸತೆನೂ ಹೆಚ್ಚು ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಉದ್ದೇಶ ಇದೆ. ಗುರು ಬಗ್ಗೆ ಕಮಿಟ್ಮೆಂಟ್ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಸರ್ಕಾರಕ್ಕಿದೆ. ಅದಕ್ಕೆ ನಾವು ನೀವೇನು ಆಸೆ ಇಟ್ಕೊಂಡಿದ್ರಲ್ಲ, ನಿಶ್ಚಿತವಾಗ್ಲೂ ನಾವು ಅದಕ್ಕೆ ನಿಗಮಕ್ಕೂ ಮತ್ತೆ ಇನ್ನೊಂದು ಮಾನ್ಯ ಅಧ್ಯಕ್ಷ, ಹಿಂದುಳಿದ ವರ್ಗಕ್ಕೆ ಅತಿ ಹೆಚ್ಚು ಅನುದಾನವನ್ನ ನಿಗಮಗಳಿಗೆ ಕೊಟ್ಟಿದ್ದು.
ಈ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ್ಮೇಲೆನೆ. ಅದಕ್ಕಿಂತ ಮೊದಲು ಬಹಳ ಬೇರೆ 100 ಕೋಟಿ ದೇವರಾಜ ಅರಸಕ್ಕೆ 100 ಆಯ್ತು. ದೇವರಾಜ ಅರಸ ವ್ಯಾಪ್ತಿಯೊಳಗೆ ಕೆಲಸ ಸದನದಲ್ಲಿ ಯಾವ್ದೋ ಅಧ್ಯಕ್ಷೆ, ಸದನದಲ್ಲಿ ತಪ್ಪ ಆನ್ಸರ್ ಕೊಟ್ಟರೆ ನಾವೀಗ ಸುಮ್ಮನೆ ಕೂತ್ಕೋಬೇಕಾಗ ಇದ್ದಿದ್ದನ್ನು ಪಾಯಿಂಟ್ ಆಫ್ ಆರ್ಡರ್ ಸರ್, ಪಾಯಿಂಟ್ ಆಫ್ ಆರ್ಡರ್. ನಾನು ಇದ್ದಿದ್ದನ್ನು ನಾನು ಕೂತ್ಕೊಳ್ಳೋ ನಿಮಿಷ ಆಯ್ತು ಹೇಳಿ. ಇವ್ರು ಸಚಿವರು ಇವರು ಹೇಳ್ತಾ ಇರೋದೇನು, ನಮ್ಮ ಸರ್ಕಾರದಲ್ಲಿ ನಿಗಮಗಳಿಗೆ, ಹಿಂದುಳಿದ ನಿಗಮಗಳಿಗೆ ಜಾಸ್ತಿ ಅನುದಾನ ಕೊಟ್ಟಿದ್ರಿ ಅಂತ ತಪ್ಪ ಆನ್ಸರ್ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನಾನು ಹೇಳ್ತೀನಲ್ಲ, ನೀವು ಹಿಂದಿನ ನಮ್ಮ ಸರ್ಕಾರದ ಕಾಲದಲ್ಲಿ ಎಷ್ಟು ಬ್ಯಾಕ್ವರ್ಡ್ OBC ನಿಗಮಗಳಿಗೆ ಎಷ್ಟು ಕೊಟ್ಟಿತ್ತು, ಈಗ ಎಷ್ಟು ಕೊಟ್ಟಿದ್ರು ಅಂತ ಟೇಬಲ್ ಮಾಡಿ ಟೇಬಲ್ ಮಾಡಿ ಚರ್ಚೆ ಸುಳ್ಳು ಸುಳ್ಳು answer ಗಳನ್ನು ಕೊಡಬಾರ್ದು. ಈಗ ನೀವು ಪರಸ್ಪರ ಈಗ ತಪ್ಪ answer ಕೊಡಬಾರ್ದು ಅಂತ. ಅವ್ರು ಏನ್ ಹೇಳ್ತಾರೆ ಡೀಟೇಲ್ಸ್ ಕೊಡ್ತಾರೆ ಅಂತ ಹೇಳಿದಾರಲ್ಲ. ಹಾಗಾದ್ರೆ ಈ ಸರ್ಕಾರದಲ್ಲಿ ನಿಗಮಗಳಿಗೆ ಜಾಸ್ತಿ ಕೊಡಿ ಅಂತ ಒಪ್ಕೋಬೇಕು. ಚರ್ಚೆ ಕೊಡಿ. ಅವ್ರು ಪೇಪರ್ ಕೊಟ್ಟ ನಂತರ ಅದು ಒಪ್ಬೇಕಾದ್ರೆ ಮತ್ತೆ ತೀರ್ಮಾನ ಮಾಡಿ. ಆಯ್ತು, ಮತ್ತೆ ನೋಡಿ, ಈಗ ನನ್ಗೆ ಮುಂದೆ ಹೋಗ್ಬೇಕಲ್ಲ. ಆಯ್ತು, ಪ್ರೂಫ್ ಅನ್ನ ಕೊಡ್ತೀನಿ. ಬಜೆಟ್ ಒಳಗೆ ಹೋದ ವರ್ಷ ಅನೌನ್ಸ್ ಮಾಡಿದ್ದೆ ಪ್ರೂಫ್ ಅನ್ನ ಕೊಡ್ತೀನಿ. ಒಂದ್ ಗಂಟೆ ಚರ್ಚೆ ಕೊಡ್ರಿ. ಚರ್ಚೆಗೆ ನೀವು ಮಾಡ್ತಾ ಇದ್ದೆ ಮಾಡಲಿ ಕೊಡ್ತೀನಿ ರೀ. 1600 ಕೋಟಿ ಕೊಟ್ಟಿದ್ದೀವಿ ಎಲ್ಲ ನಿಗಮಕ್ಕೂ. 100 ಕೋಟಿ ಒಕ್ಕಲಿಗ ನಿಗಮ, ಲಿಂಗಾಯತ್ ನಿಗಮಕ್ಕೂ 100 ಕೋಟಿ ಇದ್ದಿದ್ದು 287 ಕೋಟಿ ಆಗಿದೆ. ಕೊಟ್ಟಿದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಸುಮ್ಮನೆ ಹೇಳಕತ್ತಿಲ್ಲ. ಈಗ ವಿಚಾರವನ್ನ ಬಂದದ್ನಾಗ ನಾರಾಯಣಗುರಿಗೆ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದೆ. ಅದಕ್ಕೆ ಈ ವರ್ಷ ನಾವು ರೂಪರೇಷೆಗಳನ್ನ ಮಾಡಿ ಎಲ್ಲ ನೇರವಾಗಿ ಫಲಾನುಭವಿಗಳಿಗೆ ಮುಟ್ಟಿಸುವ ರೀತಿಯೊಳಗೆ ಕೆಲಸವನ್ನು ಮಾಡಿಸ್ತೀವಿ. ಕೊಡ್ತೇನಪ್ಪ, ಒಂದ್ ನಿಮಿಷ ಏನ್ ಕೇಳ್ತೇನೆ. ಅವ್ರು ಆಗ ಬಂದು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಮಂಗಳೂರಿನವ್ರ ವಿಧಾನಸಭೆ ಮಾಡ್ಬಿಡಿ, ಎಲ್ಲ ಅಲ್ಲಿ ಬಿಜೆಪಿ ಗೆದ್ದು ಬಂದಾರೆ, ಅವ್ರಿಗೆ ಕೊಟ್ಕೊಂಡು ಅವ್ರನ್ನೇ 3 ಗಂಟೆ ಸುಮ್ಮನೆ ಕುತ್ಕೋತೀವಿ. ಅಲ್ಲ ಗೌಡ್ರ, ನೆಕ್ಸ್ಟ್ ನಿಮ್ಮ ಹಾಸನದಲ್ಲಿ ನೀವೇ ಮಾಡ್ಕೊಳ್ಳಿ ಸರ್. ಒಂದು ಸಭೆ ಸಪರೇಟ್ ಒಂದು ಸಭೆನ ಮಾಡ್ಕೊಳ್ಳಿ. ಇಲ್ಲ ನೋಡಿ, ಯಾಕೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತೀನಿ ಅಂತ ಹೇಳಿದ್ರೆ, ಹಿಂದುಳಿದ ವರ್ಗದಲ್ಲಿ 4ನೇ ಅತಿ ದೊಡ್ಡ ಸಮುದಾಯ ಅದು ನಾಮಧಾರಿಗಳು. ಪಾಯಿಂಟ್ ಸಜೆಷನ್ ಇದ್ರೆ ಕೊಡಿ ಅಷ್ಟೇ. ಈಗ ಹೋದ ಸಲ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ, ಕೇವಲ ಒಂದು ಬಜೆಟ್ ಅಲ್ಲಿ ಕೇವಲ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ, ಅನ್ಯಾಯ ಆಗಿದೆ ಅಂತ ಹೇಳಿ. ಹಾಗಾಗಿ ಮತ್ತೆ ನಾವು ಯಾಕೆ ಇದು ಮಾಡ್ತೀವಿ ಅಂತ ಹೇಳಿ ನಾನು ಮೊದಲೇ ಹೋದ ಕೂಡ ಇದೇ ಮಾತನ್ನ ಹೇಳಿದೆ. ನಮ್ಗೆಲ್ರಿಗೂ ಆ ಸಮುದಾಯ ಋಣ ನಮ್ಗಿದೆ. ಆ ಕಾರಣಕ್ಕೆ ವಿ ಆರ್ ಸೋ ಸೀರಿಯಸ್ ಅಬೌಟ್ ದಿಸ್ ಮ್ಯಾಟರ್. ಆ ಕಾರಣಕ್ಕೋಸ್ಕರ ನಾವು ಮತ್ತೆ ಹೇಳುವಂತದ್ದು ಸರ್, 1,25,000 ಜನ ವಲಸೆ ಹೋಗ್ತಿದ್ದಾರೆ ಸರ್. ಉತ್ತರ ಕರ್ನಾಟಕದಲ್ಲಿ ವಲಸೆ ಹೋಗ್ತಾರೆ. ಅವ್ರು ಶೇಂದಿ ಕೆತ್ತುವಂಥದ್ದು ಅವ್ರ ಹಕ್ಕನ್ನ ಕಸಿಕೊಳ್ಳಾಗಿದೆ. ಉಡುಪಿ ಮಂಗಳೂರು ಬಿಟ್ರೆ ಬೇರೆ ಎಲ್ರಿಗೂ ಅವಕಾಶ ಕೊಡ್ತಾ ಇಲ್ಲ. ಬೇರೆ ಕಡೆ ಹೋಗ್ತಾ ಇದ್ದಾರೆ. ಆದ್ರೆ ಬೇರೆ ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ಅಥವಾ ಆಂಧ್ರ ಇರ್ಬೋದು, ಇಲ್ಲಿ ಎಲ್ಲ ಶೇಂದಿ ತೆಗಿಲಿಕ್ಕೆ ಆ ಸಮುದಾಯಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಕರ್ನಾಟಕದಲ್ಲಿ ಅದನ್ನ ಡಿನೈ ಮಾಡಿದ್ದೀರಿ. ಆ ಕಾರಣಕ್ಕೋಸ್ಕರ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ವಿಶೇಷವಾಗಿ ಅವ್ರು ಹೇಳಿದಾಗೆ ಒಂದು ಅಭಿವೃದ್ಧಿ ನಿಗಮ ಅಂತ ಮಾಡಿ ಅಧ್ಯಕ್ಷನ ನೇಮಕ ಮಾಡಿ ಅವ್ರಿಗೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಜೆಷನ್ ಕೊಡಿ. ಈಗ ಹಾಗಾಗಿ ಒಂದು ಹೋಸಲ ಅವರು ಹೇಳಿದ್ದಾರೆ ಕನಿಷ್ಠ ಒಂದು 500 ಕೋಟಿ ರೂಪಾಯಿ ಹೌದು 500 ಕೋಟಿ ರೂಪಾಯಿ ಏನಾಗುತ್ತೆ ಇವ್ರೆ, ಇಡೀ ರಾಜ್ಯದಲ್ಲಿ 26 ಸಮುದಾಯ ಇದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಹೇಳುವುದೇನೆಂದ್ರೆ, ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಅಂತ ಹೇಳಿದ್ರೆ ಜಗತ್ತಿಗೆ ಸಂತ. ಅಲ್ಲಲ್ಲ, ನಾನು ಹೇಳೋದು ಕೇಳಿ, ಜಗತ್ತಿಗೆ ಸಂತ. ಮಹಾತ್ಮ ಗಾಂಧೀಜಿಯವರು, ವಿವೇಕಾನಂದ ಅವರ ಬಳಿಗೆ ಹೋಗಿ ಅವರ ಮಾರ್ಗದರ್ಶನ ಪಡೆದರು. ಅಂತವರ ಹೆಸರನ್ನು ಇಟ್ಟುಕೊಂಡು ಕೇವಲ ಒಂದು ಇದಕ್ಕಾಗಿ ಮಾತ್ರ ಒಂದು ನಿಗಮ ಮಾಡಿ ಅವರಿಗೆ ಅವಮಾನ, ಅವರ ಹೆಸರಿಗೆ ಅವಮಾನ ಮಾಡಬೇಡಿ. ಆ ಸಮುದಾಯದಲ್ಲಿ ಹುಟ್ಟಿದವನಾಗಿ ನಾನು ಹೇಳ್ತಾ ಇರೋದು. ಬ್ರಹ್ಮಶ್ರೀ ನಾರಾಯಣ ಅಭಿವೃದ್ಧಿ ನಿಗಮ ಅಂತ ಹೇಳಿಕೊಂಡು ಆ ನಿಗಮವನ್ನ ಮಾಡಿ ಯಾರನ್ನೊಬ್ಬ ಅಧ್ಯಕ್ಷ ಮಾಡಿ ಏನೂ ಅದಕ್ಕೆ ಅನುದಾನ ಕೊಡದೆ ದೊಡ್ಡ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಇದೀಗ ನಾಮದಾರಿ, ಬಿಲ್ಲವ, ಪೂಜಾರಿಗೆ ಬೇರೆ ದೊಡ್ಡ ಸಮುದಾಯ. ಆ ಸಮುದಾಯ ಅವರು ಕೇರಳದಲ್ಲಿ ಹುಟ್ಟಿ ಇವತ್ತು ಕೇರಳದ ಇಡೀ ಕೇರಳ ರಾಜ್ಯದ ಎಲ್ಲಾ ಧರ್ಮದವರನ್ನು ದೇವರಂತ ಪೂಜಿಸ್ತಾರೆ. ಅಂತವರ ಹೆಸರನ್ನು ಇಟ್ಟುಕೊಂಡು ಆ ನಿಗಮದ ಹೆಸರನ್ನಿಟ್ಟು ಆ ನಿಗಮವನ್ನ ತಂದು ಅದಕ್ಕೆ ನೀವು ಅನುದಾನವನ್ನ ಸರಿಯಾಗಿ ಕೊಡದಿದ್ರೆ ಖಂಡಿತವಾಗಿಯೂ ನಾರಾಯಣ ಗುರುಗಳ ಹೆಸರಿಗೆ ಕಳಂಕ ತರುವುದಾಗ್ತದೆ. ದಯವಿಟ್ಟು ತಾವು ಗಮನಿಸಬೇಕು. ಕೆಲಸ ಮಾಡಿ, ಬ್ರಹ್ಮಶ್ರೀ ನಾರಾಯಣ ಗುರು ಕಾರ್ಯಕ್ರಮಕ್ಕೆ ಸರ್ಕಾರ ಅನುದಾನ ಮತ್ತೆ ನಿಮ್ಮ ಶಾಸಕರ ನಿಧಿಯಿಂದಲೂ ಕೂಡ ಬೇಕಾದ ಅನುದಾನ ನೀಡಬಹುದು. ಅದನ್ನು ನಾವೆಲ್ಲ ಕೊಟ್ಟಿದ್ದೇವೆ, ನೀವು ಕೂಡ ಕೊಡಿ. ಅಲ್ಲಿ ಈಗ ಅಧ್ಯಕ್ಷರೇ, ಹಿಂದೆ ಅವ್ರದೇ ಸರ್ಕಾರದಲ್ಲಿ ಅದು ಚರ್ಚೆ ಬೇಡ,
ಅವರೇ ಸರ್ಕಾರದಲ್ಲಿ ಕೋಶ ಸಲಹೆ ಏನಾದ್ರು ಇದು ಕೊಡಿ. ಮಾಡಿಬಿಟ್ಟು ಏನೇನು ಅಭಿವೃದ್ಧಿ ಮಾಡುವಂತ ಚಿಂತನೆ ಮಾಡಲಿಲ್ಲ. ಇವತ್ತು ನಮ್ಮ ಸರ್ಕಾರ ಇವತ್ತು ಅಭಿವೃದ್ಧಿ ನಿಗಮ ಮಾಡಿ ಕೊಡಬೇಕಂತಾಗಿದೆ. ನಾನು ಮಂತ್ರಿಗಳು ಹೇಳೋದಿಷ್ಟೇ, ಲಿಂಗಾಯತರ ಸಮಾಜಕ್ಕೆ 200-300 ಕೋಟಿ ಕೊಡ್ತೀರಿ, ನಮ್ಮ ಸಮಾಜಕ್ಕೆ ಇರುವಂತಕ್ಕೆ ಯಾಕೆ 100 ಕೋಟಿ ಕೊಡಬಾರ್ದು ನೀವು? ಆಯ್ತಮ್ಮ, ಚರ್ಚೆ ಅಲ್ವಾ? ಆದ್ರೆ ಸುನೀಲ್ ಕುಮಾರ್ ಅವ್ರು ಮಾತಾಡಿದ್ರು, ಕೋಶ ಮಾಡಿ ಏನು ಅವರು ಅಭಿವೃದ್ಧಿ ಮಾಡಲಿಲ್ಲ ಅಲ್ವಾ? ಹಾಗಾಗಿ ಈ ಸಮಾಜ ನಮ್ಮ 4ನೇ ಸ್ಥಾನದಲ್ಲಿರುವುದರಿಂದ ಇದಕ್ಕೆ ಒಂದಿಷ್ಟು ಅಭಿವೃದ್ಧಿ ಪರವಾಗಿ ಕೊಡಬೇಕು. ಯಾಕಂದ್ರೆ ಸುಮ್ಮನೆ 10 ಕೋಟಿ ಅವ್ರ ಕೋಟಿ 10 ಕೋಟಿ ಇವ್ರು ಇಡೋದಾದ್ರೆ ಬೇಕಾಗುತ್ತೆ ಅಧ್ಯಕ್ಷರು. ಇದು ಉಪಯೋಗ ಆಗೋದಿಲ್ಲ. ನಾನು ಹೇಳ್ತಾ ಇರೋದು ಸರ್ಕಾರ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಆಯ್ತು. ಇದು ಅಲ್ಲ ಸರ್, ನಮಗೆ ಏನಾಗಿದೆ, ನಾವು ಸಮಾಜದ ತಲೆ ಎತ್ತಲಿಕ್ಕೆ ಆಗೋದಿಲ್ಲ. ಇವತ್ತು ಪರಿಸ್ಥಿತಿ ಹಾಗಾಗಿದೆ ಇವತ್ತು. ಅದಕ್ಕಾಗಿ ದಯವಿಟ್ಟು ಮಂತ್ರಿಗಳು ಹೇಳೋದಿಷ್ಟೇ, ನೀವು 100 ಕೋಟಿ ರೂಪಾಯಿನ ಈ ಸರಿ ಮುಖ್ಯಮಂತ್ರಿಗಳಿಗೆ ಹೇಳಿ ಬಿಡುಗಡೆ ಮಾಡಿಸಿ. ನೀವು ನಿಶ್ಚಿತವಾಗ್ಲೂ ಮಾನ್ಯ ಸಭಾಪತಿಗಳೇ, ಅವ್ರೇನು ನಾರಾಯಣ ಗುರುಗಳ ಬಗ್ಗೆ ಹೇಳಿದ್ರಲ್ಲ, ಅವಾಗ ಅವರು ಶಾಸಕರಾದತ್ನಾಗ ಅದ್ರ ಬಗ್ಗೆ ಚಿಂತನೆ ಮಾಡ್ಲಿಲ್ಲ. ಈಗ ಗೌರವ ಕಮ್ಮಿ ಆಗುತ್ತೆ. ಗೌರವ ಕಮ್ಮಿ ಆಗ ಪ್ರಶ್ನೆ ಇಲ್ಲ ನಾರಾಯಣ ಗುರುಗಳಿಗೆ. ನಾವು ಅದು ವಿಶೇಷವಾಗಿ ಅವರ ತತ್ವ ಸಿದ್ಧಾಂತದೊಳಗನೆ ನಾವು ಕೆಲಸವನ್ನ ಮಾಡ್ತಾ ಇರೋದು. ಅದಕ್ಕೆ ನಾರಾಯಣ ಗುರು ಬಗ್ಗೆ ವಿಶೇಷವಾದಂತ ಕಾಳಜಿ ಇರೋದ್ರಿಂದ ನಾವು ಈ ಸತಿ ಹೆಚ್ಚು ಅನುದಾನವನ್ನ ಬೇಕು ಅಂತ ಮುಖ್ಯಮಂತ್ರಿ ಗಮನ ತರುವಂತ ಕೆಲಸ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.